ಗೇಟ್ ಹೊಡೆದ ಮೇಲೆ ಏನೇನೋ ಎಕ್ಸಸೈಸ್ 40 TMC ನೀರು ಬಿಟ್ಬಿಟ್ರು, ಖಾಲಿ ಮಾಡಿದರು, ಮತ್ತೇನೇನೋ ಎಕ್ಸಸೈಸ್ ಮಾಡಿ ಗೇಟ್ ಹಾಕಿದ ದಿನ ಸನ್ಮಾನ್ಯ ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರು ಬಂದು ಏನು ರೈತರನ್ನ ಬದುಕಿಸಿಬಿಟ್ಟೆ, ಉಳಿಸಿದ್ದೀವಿ ಸರ್ಕಾರ ಅಂತ ದೊಡ್ಡ ದೊಡ್ಡ ಭಾಷಣ ಮಾಡಿ 1 ವರ್ಷದಲ್ಲಿ ಎಲ್ಲ ಗೇಟ್ಗಳನ್ನು ನಾನು ಬದಲಾಯಿಸ್ತೀನಿ. ಕನಯ್ಯ ನಾಯ್ಡು ಹೇಳಿದ್ದ ಎಲ್ಲ ಗೇಟುಗಳು ಅದ್ರದವ, ಇವನ್ನೆಲ್ಲವನ್ನು ಬದಲಾಯಿಸಿ ಅಂತ. ಆ ಎಲ್ಲ ಗೇಟ್ಗಳನ್ನು ನಾವು ಹೊಸ ಗೇಟ್ಗಳನ್ನು ಕೂಡಿಸ್ತೀವಿ ಅಂತ ಭಾಷಣ ಮಾಡಿ ಹೋದ. ಅವ್ರ ಯೋಗ್ಯತೆಗೆ ಮುರಿದ 1 ಗೇಟನ್ನು ಕುಂದಿರ್ಸೋಕ್ಕಾಗಿಲ್ಲ. ಇದಕ್ಕೆ ಸರ್ಕಾರ ಅಂತಾರ? 1 ಗೇಟ್ ಕುಂದಿರ್ಸೋಕ್ಕಾಗಿಲ್ಲ. 10 ತಿಂಗಳಾದರೆ, ಬೇಸಿಗೆಗೆ 4 ತಿಂಗಳೇನು ಮಕ್ಕಂಡಿದ್ದೀರಾ? ನಿದ್ದೆ ಮಾಡ್ತಿದ್ದೀರಾ? ಏನು ಮಾಡ್ತಾ ಇತ್ತು ಸರ್ಕಾರ? ಯಾಕೆ ಕುಂದಿರ್ಸೋಕ್ಕಾಗೋದಿಲ್ಲ? ಈ ವೈಜ್ಞಾನಿಕ ಇದರಲ್ಲಿ 1 ದಿನಕ್ಕೊಂದು ಮನೆ ಕಟ್ತಾರೆ, 1 ಗೇಟ್ ಕುಂದಿರ್ಸೋಕ್ಕಾಗೋದಿಲ್ಲ ನಿಮಗೆ 10 ತಿಂಗಳಾದರೆ. ಇವತ್ತು ಆಟ ಆಡ್ಕೊಂತ ಕೂತಿರಿ, 40 TMC ಬಂತಂದರೆ ಬರಲ್ಲ ಗೇಟ್ ಕುಂದಿರ್ಸಕ್ಕಂತ ಗೊತ್ತಿದ್ದು ಡಿಲೇ ಮಾಡಿದ್ರಿ. ಈಗ 40 TMC ಆದಮೇಲೆ ಅದೇ ಕನ್ನಯ್ಯ ನಾಯ್ಡು ಅವರು ಹೇಳಿದರು, ಈಗ ಗೇಟ್ ಕುಂದಿರ್ಸಕ್ಕೆ ಬರೋಂಗಿಲ್ಲ, ಮುಂದಿನ ಬ್ಯಾಸಿಗೆ ಕುಂದಿರ್ಸ್ಬೇಕು. ನಾಳೆ ಏನಾದರೂ ಅನಾಹುತ ಆದರೆ ಯಾರ್ದು ಜವಾಬ್ದಾರಿ? ಅಲ್ಲ, ನನಗೆ ಇನ್ನೊಂದು ದೊಡ್ಡ ವಿಚಿತ್ರ ಅನಿಸ್ತಕ್ಕಂತೈತೆ. ಈಗ 2ನೇ ಬೆಳೆ ಬಗ್ಗೆ ಈಗ ಯಾಕೆ ಚರ್ಚೆ ಬರ್ತೈತೆ? ಮೊದಲನೇ ಬೆಳೆಗೆ 40 TMC 50 TMC ನೀರು ಐತೆ, ಬಿಡಬೇಕು, ಬಿಡ್ರಿ. ನವಂಬರ್ ಡಿಸೆಂಬರ್ನಾಗಲ್ಲ ಎಷ್ಟು ನೀರು ಐತೆ, ನೀವು ಎಷ್ಟು ಕೊಡಬೇಕು, ಎಷ್ಟು ಬಿಡ್ತೀರಿ ಅನ್ನೋದು ಈಗಲೇ ಭಾಷಣ ಮಾಡ್ಕೊಂತ ಹೊಂಟು ಬಿಟ್ಟಾರೆ ನಮ್ಮ MLA. 2ನೇ ಬೆಳೆ ಇಲ್ಲ, 2ನೇ ಬೆಳೆ ಇಲ್ಲ. ಯಾರು ಹೇಳಿದ್ರು ನಿಮ್ಗೆ 2ನೇ ಬೆಳೆ ಇಲ್ಲ ಅಂತ? ಏನು ICC ಮೀಟಿಂಗ್ನಾಗ ತೀರ್ಮಾನ ಮಾಡಿರ? ಯಾವ ಆಧಾರದ ಮೇಲೆ ತೀರ್ಮಾನ ಮಾಡ್ತೀರಿ 2ನೇ ಬೆಳೆ ಇಲ್ಲ ಅಂತ? 2ನೇ ಬೆಳೆ ಇಲ್ಲ ಅಂತ ತೀರ್ಮಾನ ಮಾಡಕ್ಕೆ ನೀವ್ಯಾರು? ಪ್ರಕೃತಿ ನೀರು ಕೊಟ್ಟರೆ ನೀವು ಕೊಡಂಗಿಲ್ಲ ಅಂತೀರಾ? ಕೊಡಲಿಲ್ಲ ಅಂದ್ರೆ ನಿಮ್ಮನ್ನು ಬಿಡ್ತೀವ? ನೀರು ಹೆಂಗೆ ತರಬೇಕನ್ನೋದು ನನಗೆ ಗೊತ್ತೈತೆ, ತರ್ತೀನಿ. ಭಾಷಣ ಮಾಡಿದ್ರಲ್ಲ ನಾಡಗೌಡ, ಜೇಬ್ನಾಗದೆ 1 ನೀರು ಕೊಡಕ್ಕಂತ ಹೇಳ್ತಿರಲ್ಲಪ್ಪ, ನಿಮಗೆ ಕೊಟ್ಟನೇ ಇಲ್ಲ, ನೀರು ತಂದು ಕೊಟ್ಟನೇ ಇಲ್ಲ. ಅದ ಕುಮಾರಣ್ಣ ಹಿಡಿದು ನೀರು ಕೊಟ್ಟನೇ ಇಲ್ಲ. 6-10 TMC ಭದ್ರಾದ ನೀರು ತಂದು ನಿಮ್ಮ ಬೆಳೆ ಉಳಿಸಿವಿ. ಇದು ಕುಮಾರಣ್ಣನ ರೈತಪರ ಕಾಳಜಿ, ನೆನಪಿಟ್ಟುಕೊಳ್ಳಿ. ಇವತ್ತು ತರಕ್ಕಾಗುತ್ತೆ ನೀವ್ರಿಗೆ? ನೀರಿಲ್ಲ ಅಂತ 2ನೇ ಬೆಳೆಗೆ ಅದಕ್ಕಿಲ್ಲ. ಇವತ್ತು ನಿನ್ನೆ ಒಂದು ಮೀಟಿಂಗ್ ಕರೆದಾರೆ, ಇವತ್ತು ಮೀಟಿಂಗ್ ಇತ್ತು ಮುಂಜಾನೆ. ಎದಕ್ಕೆ ಕರೆದಾರ ನನಗೆ ಗೊತ್ತಿಲ್ಲ. 45 TMC ನೀರು ಇದ್ದಾಗ ನೀರು ಬಿಡಬೇಕು, ಅದನ್ನ ಬಿಡಂಗಿಲ್ಲ ಅಂತೀರಿ ಏನೀಗ ನೀವು? ಇವತ್ತು ಎದಕ್ಕೆ ಕರೆದ್ರಿ ಮೀಟಿಂಗು? ನವಂಬರ್ ಡಿಸೆಂಬರ್ನಾಗ ಕರಿಬೇಕಪ್ಪ. ಅವತ್ತೇನು ನೀರು ಕಮ್ಮಿ ಅದಾವಪ್ಪ, ಹೆಂಗೆ ಮಾಡಮ್ಮ ಏನು ಮಾಡಮ್ಮ ಅಂತ ಕೇಳ್ಬೋದು. ಇವತ್ತು 45 TMC ಇದ್ರೆ ನೀವೇನು ಬ್ಯಾಡ್ರಿ ಬಿಡಬೇಡ್ರಿ, ಮುಂದಿನ ಬೆಳೆಗೆ ಬಿಡ್ರಿ ಅಂತ ಹೇಳ್ಬೇದ್ರಿ? ಯಾರು ಹೋಗಿದ್ರಿ? ಹೋಗಿದ್ದೀರಿ, ಮತ್ತು ಏನು ಹೇಳ್ಯಾರ ಏನು? ಅಲ್ಲ, ಇದು ಎಂಥ ವಿಚಿತ್ರ ಅಂದರೆ ಹೊಸವು ಇವು. 40-30 TMCದಾಗ ನೀರು ಬಿಟ್ಟಿವಿ, ಇವತ್ತು 50 TMCದಾಗ ಏನು ಮಾತಾಡೋದು? ನೀರು ಬಿಡಬೇಕಲ್ಲ. ಅದನ್ನು ಬಿಟ್ಟು ಈ ಥರ ರೈತರ ಜೀವನದ ಜೊತೆಗೆ ಚೆಲ್ಲಾಟ ಆಡೋದು ಸರಿಯಲ್ಲ.